ಅವರೆಲ್ಲ ಕಾಲೇಜಿನಲ್ಲಿ ಕೂತು ಪಾಠ ಕೇಳಬೇಕಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಹೋರಾಟಕ್ಕೆ ಧುಮುಕಿದ್ರು. ಇಡೀ ಕಾಲೇಜು ಆವರಣ ರಣರಂಗವಾಗಿತ್ತು. ಗ್ಯಾರಂಟಿ ಯೋಜನೆಯ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಹಾಗಾದರೆ ಅಂಥದ್ದೇನಾಯಿತು ಅಲ್ಲಿ ನೋಡೋಣ ಬನ್ನಿ. ಆಕ್ರೋಶ, ವಿದ್ಯಾರ್ಥಿಗಳ ಆಕ್ರೋಶ. ಕಾಲೇಜಿಗೆ ಮುತ್ತಿಗೆ ಹಾಕಲು ಯತ್ನ. ಬೇಕೇ ಬೇಕು, ಲ್ಯಾಪ್ಟಾಪ್ ಬೇಕು ಬೇಕು ಅಂತ ಘೋಷಣೆ. ವಿದ್ಯಾರ್ಥಿಗಳನ್ನು ನಿಯಂತ್ರಿಸೋಕೆ ಕಾಕಿ ಹರಸಾಹಸ. ಗದಗ ನಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಅಕ್ಷರಶಃ ರಣಾಂಗಣ. ಸರ್ಕಾರದ ವಿರುದ್ಧವೇ ವಿದ್ಯಾರ್ಥಿಗಳ ಪ್ರತಿಭಟನೆ. ಗದಗ ನಗರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಆವರಣ ಅಕ್ಷರಶಃ ರಣರಂಗವಾಗಿತ್ತು. ಸುಮಾರು 350 SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದ್ದಕ್ಕೆ ರೊಚ್ಚಿಗೆದ್ದಿದ್ರು. ಶತಾಯಗತಾಯ ಲ್ಯಾಪ್ಟಾಪ್ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ನಾವು ಕಾಲೇಜ್ ಫೀ ಕಟ್ಟೋದ ಸಾಲ ಸೋಲ ಮಾಡಿ ಕಟ್ತಿರ್ತಾರೆ ನಮ್ಮ ಅವ್ವ ಅಪ್ಪಗಳು. ನಮಗೆ ಲ್ಯಾಪ್ಟಾಪ್ ತೊಗೊಂತಂದ್ರೆ ಆಗೋದಿಲ್ಲ. ನಮ್ಮದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ, C, Python, C++ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ. ನಾವು ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಲ್ಯಾಪ್ಟಾಪ್ ಇಲ್ಲ. ನಮ್ಗೆ ತಂದೆ ತಾಯಿ ಕೊಡಿಸೋಷ್ಟು ಇದಿಲ್ಲ. SC/ST ಸ್ಕೀಮ್ ಒಳಗೆ SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತಂದು ಹೇಳಿದ್ರು. ಅದೇ ಯಾವತ್ತು ಕೊಡ್ತಾರಪ್ಪ ಅಂತ ಕೇಳಿದರೆ ಇವತ್ತು ಕೊಡ್ತೀವಿ, ನಾವು ಕೊಡ್ತೀವಿ ಮಾತಿನ ಭರವಸೆದಲ್ಲಿ ಹೇಳ್ತಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ. ಹೀಗಾಗಿ ನಮಗೆ ಲ್ಯಾಪ್ಟಾಪ್ ನೀಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಸ್ಟಾರ್ಟಿಂಗ್ ಇಲ್ಲಿ ಅಡ್ಮಿಷನ್ ಮಾಡಿಸಿದಾಗ ಹೇಳಿದ್ರು ಲ್ಯಾಪ್ಟಾಪ್ ಕೊಡ್ತೀವಿ SC/ST ಅವ್ರಿಗೆ ಅಂತ ಸ್ಟೂಡೆಂಟ್ಸಿಗೆ ಅಂತ ಹೇಳಿ. ನಾವು ಕಾದ್ವಿ. 1 ವರ್ಷ ಹೋಯ್ತು, 2 ವರ್ಷ ಆಯಿತು. ಇವಾಗ ಫೈನಲ್ ಇಯರ್ ಒಳಗೆ ಅದೀವಿ. ನಾವು ಈ ಎಮರ್ಷನಿಗೆ ಹೋದಾಗೂ ನಮ್ಗೆ ಲ್ಯಾಪ್ಟಾಪಿನ ಭಾಳ ಅವಶ್ಯಕತೆ ಇತ್ತು. ನಾವೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಅವಾಗಿಂದನೂ ಲೆಟರ್ ಕೊಡ್ತಾನೆ ಬಂದಿದ್ವಿ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ. ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರೇ ಹೇಳ್ತಾರೆ ಬೇರೆ ಕಾಲೇಜಿಗೆ ಬಂದಿದೆ, ಜಿಮ್ಸ್ ಹತ್ರ ಬಂದಿದೆ ಅಂತ. ಸೊ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಇಷ್ಟು ದಿನ ಲೆಟರ್ ಕೊಟ್ಟಾಯ್ತು, ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮ ಕಾಲೇಜೇ ಮುಗಿಯುತ್ತೆ. ಸೊ ನಮ್ಗೆ ಅಷ್ಟರೊಳಗಾಗಿ ಲ್ಯಾಪ್ಟಾಪ್ ಬೇಕು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಕೂಡ ಸರ್ಕಾರಕ್ಕೆ ಲ್ಯಾಪ್ಟಾಪ್ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ವಂತೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನೋಡಿಯಾದರೂ ಸರ್ಕಾರ ಲ್ಯಾಪ್ಟಾಪ್ ನೀಡುತ್ತಾ ಕಾದು ನೋಡಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ. ಇಂಥದ್ದೊಂದು ಹಣೆಪಟ್ಟಿ ಹೊಂದಿರೋ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬ ವಿಶೇಷ ಸಾಧನೆ ಮಾಡಿದ್ದಾನೆ. ಇಂಗ್ಲೆಂಡ್ನಲ್ಲಿ ಕನ್ನಡ ಭಾಷೆ ಪ್ರತಿಧ್ವನಿಸುವಂತೆ ಮಾಡಿದ್ದಾನೆ. ಆತನ ಸಾಧನೆಗೆ ಪೋಷಕರು ಅಷ್ಟೇ ಅಲ್ಲ, ಜಿಲ್ಲೆಯ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಹೀಗೆ ಲ್ಯಾಪ್ಟಾಪ್ನಲ್ಲಿ ಅಭ್ಯಾಸ ಮಾಡುತ್ತಿರೋ ವಿದ್ಯಾರ್ಥಿ ಬೀದರ್ ಜಿಲ್ಲೆಯವರು. ಬೀದರ್ನ ಡಾಕ್ಟರ್ ರಜನೀಶ ವಾಲಿ ಪುತ್ರ ಆದೀಶ್ ವಾಲಿ ಅಂತ. PUC-ವರೆಗೆ ಬೀದರ್ನಲ್ಲಿ ಅಭ್ಯಾಸ ಮಾಡಿದ ಆದೀಶ್ ಲಂಡನ್ನಲ್ಲಿರುವ ಪ್ರತಿಷ್ಠಿತ ಕೋವೆಂಟ್ರಿ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಲೀಡರ್ಶಿಪ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರೋ ಏಕೈಕ ಭಾರತೀಯ, ಏಕೈಕ ಕನ್ನಡಿಗ. ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ, ಜೈ ಕನ್ನಡ. UK ಸಂಸತ್ ಭವನದಲ್ಲಿ ಕನ್ನಡದ ಡಿಂಡಿಮ. ಬಸವಣ್ಣನವರ ಇವನ್ಯಾರವ ವಚನ ಪಠಣ. ಲಂಡನ್ UK ಕೌನ್ಸಿಲ್ನ ಮೊದಲ ಭಾರತೀಯ ಸದಸ್ಯ ಆದೀಶ್ ವಿದೇಶದಲ್ಲಿ ಕನ್ನಡದ ಕಂಪು ಮೂಡಿಸಿದ್ದಾರೆ. ಆದೀಶ್ ರಜನೀಶ್ ವಾಲಿ ಇಂಗ್ಲೆಂಡಿನ UK ಸಂಸತ್ ಭವನದಲ್ಲಿ ಕನ್ನಡದ ಕಲರವ ಮೂಡಿಸಿದ್ದಾನೆ. ವಿಶ್ವಗುರು ಬಸವೇಶ್ವರರ ಇವನಾರವ ಎಂಬ ವಚನ ಪಠಿಸಿದ್ದಾರೆ. ಅಲ್ಲದೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ. I would like to quote Vishwajyoti Basaveshwara, an Indian philosopher from Karnataka. Ivanarava ಎಂದಿರಿಸಿದ್ರಯ್ಯ, ಇವನಮ್ಮವ ನೆನ್ನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನಿಸಯ್ಯ. ಮೆಡಿಸನ್ ಸತ್ತಿನಲ್ಲಿ ನಾನು ಆದೀಶ್ ರಜನೀಶ್ ವಾಲಿ
ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ. ಜೈ ಕರ್ನಾಟಕ. ಏನು ಈತನ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬೀದರ್ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸುದ್ದಿ ತಿಳಿದು ಸಂಘ ಸಂಸ್ಥೆಗಳ ಪ್ರಮುಖರು ಆದೀಶ್ಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ. ಇವ ಎಂದಿರಿಸಿದ್ರಯ್ಯ, ಇವ ನಮ್ಮವನೆನ್ನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನಿಸಯ್ಯ. ಮೆಡಿಸನ್ ಸತ್ತಿನಲ್ಲಿ ನಾನು ಆದೀಶ್ ರತೀಶ್ವಾಲ್, ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ. ಜೈ ಕರ್ನಾಟಕ. ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಹಣೆಪಟ್ಟಿ ಹೊಂದಿರುವ ಬೀದರ್ನ ಈ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವ ಮೂಲಕ ಜಿಲ್ಲೆಯ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಬಸವಣ್ಣನವರ ವಚನಗಳನ್ನು UK ಸಂಸತ್ನಲ್ಲಿ ಪಠಿಸುವ ಮೂಲಕ ನಮ್ಮ ನಾಡಿನ ಕೀರ್ತಿಯನ್ನ ವಿದೇಶದಲ್ಲೂ ಹಬ್ಬಿಸಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬ್ಯೂಟಿ ವಿತ್ ಬ್ರೇನ್ ಅಂತ ಕೇಳಿದ್ದೀರಾ? ಇವತ್ತು ನಾವು ಹೇಳಲು ಹೊರಟಿರೋ ವಿದ್ಯಾರ್ಥಿನಿಯ ಸ್ಟೋರಿ ಈ ಲೈನ್ ಹೇಳಿ ಮಾಡಿಸಿದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡೋಕೆ ಚಂದುಳ್ಳಿ ಚಲುವೆ, ಪ್ರತಿಭಾವಂತೆ, ಜಾಣೆ, ಈ ಮಿಕ್ಸ್ಚರ್ ಆಫ್ ಬ್ಯೂಟಿ ಇಂಟೆಲಿಜೆಂಟ್ ಕೈಯಲ್ಲಿ 16 ಚಿನ್ನದ ಪದಕಗಳು. ಎಸ್ ವೀಕ್ಷಕರೇ, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ನಾತಕ, ಸ್ನಾತಕೋತ್ತರ, PhD ಪದವಿ ಪಡೆದವರಿಗೆ ಪದಕ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು. ಒಟ್ಟು 722 ವಿದ್ಯಾರ್ಥಿಗಳು ಪದವಿ ಪಡೆದರು. ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಬರೋಬ್ಬರಿ 16 ಚಿನ್ನದ ಪದಕ ಪಡೆದ ಅಮೂಲ್ಯ ಪಾಟೀಲ್. ಅಮೂಲ್ಯ ಪಾಟೀಲ್ ತೋಟಗಾರಿಕೆ BScಯಲ್ಲಿ 93.50 ಅಂಕ ಪಡೆದಿದ್ದಾರೆ. ಒಟ್ಟು 16 ಚಿನ್ನದ ಪದಕ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ತೋಟಗಾರಿಕೆ ಸಚಿವ SS ಮಲ್ಲಿಕಾರ್ಜುನರಿಂದ ಪದಕ ಪಡೆದ ಅಮೂಲ್ಯ ಮುಂದೆ UPSC ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ರು. ಸೊ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ. ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಫಸ್ಟ್ ಇಯರಲ್ಲಿ ಬಂದಾಗೆ ನಮ್ಮ ಪಪ್ಪ ಹೇಳ್ತಿದ್ರು ದಟ್ ಗೋಲ್ಡ್ ಮೆಡಲ್ಸ್ ಇರುತ್ತೆ ನೋಡು, 16 ಗೋಲ್ಡ್ ಮೆಡಲ್ಸು ಓವರ್ ಆಲ್ ಆಗಲಿ. ಸೊ ಐ ವಾಸ್ ಆಲ್ವೇಸ್ ಇದು ನನಗೆ ತುಂಬ ಬೇಕಾಗಿತ್ತು. ಸೊ ಇದ್ರ ಸಲುವಾಗಿ ಐ ಹ್ಯಾವ್ ಆಲ್ವೇಸ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಮೈ ಪೇರೆಂಟ್ಸ್ ಬೋತ್ ಆಫ್ ದೆಮ್ ಆರ್ ವೆರಿ ಹಾರ್ಡ್ ವರ್ಕಿಂಗ್. ಇಬ್ಬರು ದೇ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ ಟು ಪ್ರೊವೈಡ್ ಮೀ ಆ್ಯಂಡ್ ಮೈ ಸಿಸ್ಟರ್ ಅ ಬೆಟರ್ ಲೈಫ್ ಅಂತ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ಚಿನ್ನದ ಪದಕ ಪಡೆದು ಅಮೂಲ್ಯ ಬೇರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿದ್ದಾರೆ. ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಳ್ಳಾರಿ ಜೈಲಿನಲ್ಲಿದ್ದು ಸುಸ್ತಾಗಿರುವ ದರ್ಶನ್ಗೆ ಸೆರೆವಾಸ ಸಾಕೆನಿಸಿದೆ. ಜಾಮೀನು ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಿದ್ರು, ಪ್ರಯೋಜನ ಆಗಿಲ್ಲ. ಬೇಲ್ ಅರ್ಜಿ ಮುಂದೂಡಿಕೆಯಾಗಿದ್ದು ಇನ್ನೊಂದು ತಿಂಗಳು ಕಷ್ಟ ಎನ್ನಲಾಗ್ತಿದೆ.